ಅಂದ್ರ ಹಾಲಿನೊಳಗ ತುಪ್ಪ ಅದನೋ ಇಲ್ಲೋ? ಅಂದ್ರೆ ಮಾಯಕ್ಕಿಲ್ಲ. ಹಾಲಿನೊಳಗ ತುಪ್ಪ ಅದನ ಇಲ್ಲೋ? ಹೆಂಗ್ ಗೊತ್ತಾಗ್ತದ? ನೊರೆ ಬರುವ ಹಾಗೆ, ನೊರೆ ಅಂತಿರೋ ಏನು ಕೆನೆ ಬರುವ ಹಾಗೆ ಕಾಯಿಸ್ಬೇಕು. ಆರಿಸಿ ಅದರೊಳಗೆ ಹೆಪ್ಪಾಕಿ 6 ತಾಸು ರಾತ್ರಿ ಬಿಡಬೇಕು. ಬಿಟ್ಟ ನಂತರ ಮೊಸರು ಕಡದು ಮಜ್ಜಿಗೆ ಮರಗಿಸಿ ಬೆಣ್ಣೆ ಕಾಸಿದರೆ ತುಪ್ಪ. ಮತ್ತಿಷ್ಟು ಉಜ್ಜಾಡೋಕ್ಕಿಂತ ಹಾಲಿನ ಡೈರೆಕ್ಟ್ ತುಪ್ಪ ಸಿಗಬೇಕಾಗಿದೆ. ಏನು ಮಾಡಬೇಕಾಯ್ತು? ಕ್ರಿಯೆ, ಕೆಲಸ, ಕಾರ್ಯ ಮಾಡಬೇಕಲ್ಲ. ಹಾಲಿನೊಳು ತುಪ್ಪ ಇರುವುದು ಸತ್ಯ, ಆದರೆ ಒಂದಿಷ್ಟು ಕೆಲಸಗಳು ಬಾಕಿ ಇವೆ. ಕಾಯಿಸಬೇಕು, ಆರಿಸಬೇಕು, ಆರಿಸಿದ ಹಾಲಿನೊಳಗೆ ಹಾಕಬೇಕು, ಹೆಪ್ಪಿನೊಂದಿಗೆ ಅದು ಮೊಸರಾಗಬೇಕು, ಮೊಸರು ಕಡಿಬೇಕು, ಮಜ್ಜಿಗೆ ಆಗಬೇಕು, ಮಜ್ಜಿಗೆ ಬೆಣ್ಣೆಯಾಗಬೇಕು, ಬೆಣ್ಣೆ ಕೊನೆಯದಾಗಿ ಕಾಯಿಸಿದಾಗ ತುಪ್ಪವಾಗುತ್ತದೆ. ಹೆಂಗೋ ಹಂಗ ಶರೀರವೆಂಬ ಈ ಹಾಲಿನೊಳಗ ಆತ್ಮ ಎಂಬ ತುಪ್ಪ ಅದ ಗೊತ್ತಾಗಬೇಕಲ್ಲ. ಗೊತ್ತಾಗಬೇಕಾಗಿತ್ತು ಅಂದ್ರೆ ಭಕ್ತಿ ಎಂಬ ಕಡಗೋಲಿನಿಂದ ಗುರು ಉಪದೇಶದ, ಇವತ್ತೇನು ಶ್ರೀರಾಮವ್ರು ಮಾಡ್ಯಾರಲ್ಲ ಉಪದೇಶ ಅನ್ನೋದ, ಗುರು ಎಂಬ ಉಪದೇಶದ ಹೆಪ್ಪನ್ನು ಅದ್ರೊಳಗೆ ಹಾಕಬೇಕು. ಅದನ್ನು ಅತ್ಯಂತ ಶ್ರದ್ಧೆ, ಅಚಲ ಭಕ್ತಿ ಎಂಬತಕ್ಕಂಥ ಮೊಸರನ್ನ ತೆಗಿಬೇಕು. ಅದ್ರ ಮೇಲೆ ನಿರಂತರವಾದ ಸಾಧನ ಮಾಡಿ, ಧ್ಯಾನ ಮಾಡಿ ಮಜ್ಜಿಗೆಯನ್ನು ನಿರ್ಮಾಣ ಮಾಡ್ಕೊಳ್ಬೇಕು. ಅದನ್ನ ಗುರು ಶಿಷ್ಯರ ಸಂಗಮದೊಂದಿಗೆ ಸಂಘರ್ಷಿಸಿ ಅವ್ರ ಜೊತೆ ಮಥನ ಮಾಡ್ಕೊಂತ ಇರ್ಬೇಕು ಯಾವಾಗಲೂ. ಆ ಗುರು ಶಿಷ್ಯರ ಸಂಯೋಗದಿಂದ ಮಾತಿನ ಮತ್ತು ಕೃತಿಗಳ ಮೂಲಕ ಹುಟ್ಟಿಕೊಂಡಿರ್ತಕ್ಕಂಥ ಬೆಣ್ಣೆಯನ್ನ ಘರ್ಷಣೆ ಜಗಾಡೋದಲ್ಲ, ಗುರುಗಳ ಹತ್ರ ಹೆಕ್ಕಿ ಕೇಳಬೇಕು. ಇದಂದ್ರೆ ಏನು ಅವ್ರು ಹೇಳಿದ್ರಲ್ಲ ಕೆಲವೊಂದು ಬಾಲ ಅಂತ ಹೇಳಿ ಇದನ್ನು ಕೇಳ್ಕೊಂತ ಇರಬೇಕು. ಯಾವಾಗ ಈ ಗುರು ಶಿಷ್ಯರ ಸಂಗಮ ಅತ್ಯಂತ ಪ್ರೇಮದಿಂದ ಕೂಡ್ಕೊಂಡು ಒಳಗೆ ಒಂದು ಸಂಭವ ಆಗ್ತದಲ್ಲ, ಕ್ರಿಯೆ, ಆ ಕ್ರಿಯೆ ಬೆಣ್ಣೆ, ಆ ಬೆಣ್ಣೆಯನ್ನ ಪದೇ ಪದೇ ಅಧ್ಯಯನ ಮಾಡಿ ಹುಟ್ಟಿಕೊಂಡಿರ್ತಕ್ಕಂಥದ್ದೇ ತುಪ್ಪ. ಅದುವೇ ಆತ್ಮನಿವೇದನ ಸಾಕ್ಷಾತ್ಕಾರ. ಈ ಅಧ್ಯಯನ ಉದ್ದೇಶ ನೀರು ಕೊಟ್ಟಲ್ಲ ತಗೊಂಡು ಜ್ಞಾನಯಜ್ಞ ಕಾರ್ಯಕ್ರಮ ಭಗವದ್ಗೀತೆಯ ಪಾರಾಯಣದ ಒಟ್ಟು 5 ಬ್ಯಾಚ್, 4 ಬ್ಯಾಚ್. 3ನೇ ಬ್ಯಾಚ್ನವರು ಇದು ದೊಡ್ಡ ಕಾರ್ಯಕ್ರಮ ಮಾಡಿ 3ನೇ ತರಗತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಮತ್ತು ಬಹಳ ಅದರ ಮೇಲೆ ಬಹಳ ದೊಡ್ಡ ಆಸೆಯನ್ನು ಇಟ್ಕೊಂಡು ಏನಾದರೂ ಒಂದು ಕಾರ್ಯವನ್ನ ನಮ್ಮ ಭಾಗದಿಂದ ಈ ನಾಡಿಗೆ, ಸಮಾಜಕ್ಕೆ ಕೃತಜ್ಞತೆ ಭಾವದಿಂದ ಸಲ್ಲಿಸಲಿಕ್ಕೆ ಅಂತಕ್ಕಂಥ ಅತ್ಯಂತ ಮಹಾ ಆಕಾಂಕ್ಷೆಯೊಂದಿಗೆ ಇವತ್ತು ಗೀತಾ ಪಾರಾಯಣ ನಡೆದದಲ್ಲ. ಸೇಮ್ ಇದೇ ರೀತಿಯಾಗಿ ನಮ್ಮ ಮಕ್ಕಳಿಗೂ ಕೂಡ ಗೀತಾ ಪಾರಾಯಣ ಏನಿದೆ, ಪ್ರತಿ ವರ್ಷವೂ ಕೂಡ ನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರ್ತಾರೆ. ಜ್ಞಾನಯಜ್ಞ ಭಗವದ್ಗೀತೆ ಪಾರಾಯಣ ಬಹಳ ಸುಂದರವಾಗಿ ಸುಮಾರು 200-300 ಹೆಣ್ಮಕ್ಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಗಂಡ್ಮಕ್ಳು ಇದ್ದಾರೆ, ಭೇದ ಭಾವ ಇರ್ತಾರೆ, ಒಂದು ಒಳ್ಳೆ ಕೆಲಸ. ಆದರೆ ಇದೊಂದು ವಿಶೇಷ. ನಾನು ಮಂಜುಳಾ ಅವ್ರ ಮಠಕ್ಕೆ ಬಂದ ಬಳಿಕನ ಈ ವಿಷಯ ಹೇಳಿದ ಪೂರ್ಣ ಹೇಳಿದಾಗ ಖುಷಿಪಟ್ಟೆ. ಅದು ನಮ್ಮಲ್ಲಿ ಒಬ್ಬರು ತಯಾರಾಗುತ್ತ. ಕಾರಣ ಇಷ್ಟೇ, ಇರುವುದಕ್ಕೆ ಕಾರಣ ಏನು ಅಂತಂದರೆ ಭಗವದ್ಗೀತೆಯನ್ನು ಮಂದಿ ಮುಂದೆ ಹೇಳಬೇಕಂತ ಏನಿಲ್ಲ. ನಿಮ್ಮಷ್ಟಕ್ಕೆ ನೀವು ಅಧ್ಯಯನ ಮಾಡಿದರೆ ಜೀವನ ಅಂತಂದರೆ ಯಾರಾದರೂ ಪ್ರಶ್ನೆ ಮಾಡಿದರೆ ನಿರಕ್ಷರವಾಗಿ ಉತ್ತರ ಕೊಡಬಲ್ಲ. ಅದರೊಳಗೆ ಎಲ್ಲವೂ ಇದೆ, ಕೀರ್ತಿ ಇದೆ, ಏನೆಲ್ಲವೂ ಭಗವದ್ಗೀತೆಯಲ್ಲೇ ಅದ. ಇದು ಇಲ್ಲ ಅನ್ನುವಂಥ ಪದಾರ್ಥ ಭಗವದ್ಗೀತೆಯೊಳಗೆ ಇಲ್ಲ. ಹಾಗಾಗಿ ನಿಮ್ಮ ಬದುಕನ್ನು ಉದ್ಧಾರಗತಿಯಂತ ಸಾಗ್ತಾ ಬರ್ತಕ್ಕಂಥ ಜ್ಞಾನದ ಜಿಜ್ಞಾಸುಗಳಿಗೆ ಇದರ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಜ್ಞಾನವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಕೊಡ್ತಾ ಹೋದರೆ ನಿಮಗೆ ಪುಣ್ಯ ಪ್ರಾಪ್ತಿಯಾಗ್ತದೆ, ಇಹಲೋಕದ ಪ್ರಾಪ್ತಿಯಾಗ್ತದೆ, ನರಜನ್ಮ ಮುಕ್ತರಾಗ್ತೀರಿ. ಅಷ್ಟೇ ಅಲ್ಲ, ಸದ್ಗತಿಯನ್ನು ಹೊಂದಿ ಸಾಕ್ಷಾತ್ ವೈಕುಂಠಕ್ಕೆ ಕೃಷ್ಣ ಪರಮಾತ್ಮನ ಹತ್ತಿರನೇ ತಾವೆಲ್ಲ ಹೋಗ್ತೀರಿ. ಈ ಭಾವನೆ ಅಂತ ಅವ್ರು ಯಜಮಾನ ತಿರುಪುರದವ್ರು ಗೊತ್ತಿದ್ರೂ ಕೂಡ ಮರಣ ಇದು ಪ್ರಕೃತಿಯ ನಿಯಮ. ಹಚ್ಚಿಟ್ಟ ದೀಪ ಆರುವುದಯ್ಯ, ಕಟ್ಟಿದ ಮನೆ ಬೀಳುವುದಯ್ಯ, ಅರಳಿದ ಹೂವ ಬಾಡುವುದಯ್ಯ, ಹುಟ್ಟಿದ ಮನುಷ್ಯ ಸಾಯುವನಯ್ಯ. ಇದು ಪ್ರಕೃತಿ ನಿಯಮ. ಈ ನಿಯಮವನ್ನು ಮೀರಿ ಭೂಮಿ ಮೇಲೆ ಯಾರಿಗೂ ಇರಲಿಕ್ಕೆ ಶಕ್ತಿಲ್ಲ. ಸೂರ್ಯನ ಉದಯಕ್ಕೆ ಅರಳುವ ಗುಲಾಬಿ ಅಸ್ತಂಗತ್ತ ಕಾಲಕ್ಕೆ ಅದು ಮಣ್ಣಾಗಿ ಹೋಗೇ ಬಿಡುತ್ತದೆ. ಭಾಳ ದೊಡ್ಡ 8-10 ಮನೆಯನ್ನು ಕಟ್ಟೀವಿ ಅಂತಂದ್ರೆ 70-80 ವರ್ಷ ಆದ್ಬೇಕು ಅದು ಬೀಳತ್ತದ.
ಹಿಂಗ ಏನ ಮಾಡಿ ನಾವು ಕಟ್ಟಿದ ಮನೆ ಬೀಳುವುದು, ಹಚ್ಚಿಟ್ಟ ದೀಪ. ಇವತ್ತು ನಾವು ಇಷ್ಟೊತ್ತನ ಉದ್ಘಾಟನೆಗೆ ದೀಪ ಹಚ್ಚಿದ್ವಿ, ಈಗ ನೋಡಿದ್ರೆ ಇಲ್ಲ, ಅದು ಕೆಲಸ ಮಾಡಿ ಹೋಗ್ಬಿಡ್ತದು. ಹಚ್ಚಬೇಕಾಗಿತ್ತು, ಹಚ್ಚಿದ್ದು, ಉರಿತು, ಫೋಟೋ ಹೊಡ್ಕೊಂಡ್ರು ಆಯ್ತು. ಕಟ್ಟಿದ್ವಿ ಮನೆ, ಭಾಳ ಚಂದ ಬದುಕಿದ್ವಿ. ಕಾಲಕ್ಕೆ ಮುಗೀತು, ನಮ್ಮ ಮೊಮ್ಮಕ್ಕಳು ಮಕ್ಕಳು ಬಂದರು, ಅವ್ರ ಕಾಲಕ್ಕೆ ಬಿರುಕು ಬಿತ್ತು, ಸಿಲಾಪ್ ಸೀಳಿತು, ಮಳಿ ಸ್ವರಾಕ್ ಹತ್ತಿತ್ತು. ಆಗ ಹಿಂಗನ್ನುವಾಗ ಇಂಜಿನಿಯರ್ ಬಂದ, ಆಯುಷ್ಯ ಮುಗದದ, ತಿಳಿ ಬೇರೆ ಕಟ್ಟೋಣ್ರಿ ಅಂತಂದ. ಅಪ್ಪ ಕಟ್ಟಿದ ಮನೆ ಮಗನ ಕಾಲಕ್ಕೆ ಡೆಮೋಲಿಷನ್. ಸೊ ಇವೆಲ್ಲವೂ ಎಷ್ಟು ಸತ್ಯವೋ ಹಂಗೆ ಮನುಷ್ಯನೂ ಕೂಡ ಹುಟ್ಟ್ಯಾನ 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, ಜವಾರಿ ಕೂಳ ತಿಂದಾನಂದ್ರೆ 100 ವರ್ಷ. ಯಾಕೆ ನಮಗೆ 100 ವರ್ಷ ಅಂತ ನಾವು ನಂಬೆ ಬಿಟ್ಟಿವಿ, ಹೌದಾ? ಆಮೆ 200 ವರ್ಷ, ಹದ್ದ 1000 ವರ್ಷ, ಕಾಗಿ 12 ವರ್ಷ, ಕುದುರೆ 25 ವರ್ಷ, ಆಕಳ 30 ವರ್ಷ, ಹಿಂಗೆಲ್ಲ ನಂಬ್ಕೊಂತ ಬಂದವರು. ನಿನಗೆ ಎಷ್ಟು ಅಂತ ಯಾರು ಕೇಳಿಬಿಟ್ರು, ಮನುಷ್ಯನಿಗೆ ನನಗೆ 100 ಅಂತ ಅಂದ್ಬಿಟ್ಟವ. 100 ತೊಗೊಂಡು ಏನು ಮಾಡವ ಅಂತಂದ ಬಳಿಕ ಏನು ಮಾಡೋದು, ಮಜಾ ಮಾಡೋದು ಅಂತಂದ. ಹಿಂಗಾಗಿ ಅವ ಏನು ಮಾಡಿದ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ 100 ವರ್ಷ ಬದುಕಿದ್ರು ವ್ಯರ್ಥ. ಆತ್ಮಜ್ಞಾನ ವಿನ ಸರ್ವಕರ್ಮ ನಿರರ್ಥಕ. ಕೃಷ್ಣ ಹೇಳ್ತಾನೆ ಈ ಮಾತನ್ನ, ಅರ್ಜುನ ಆತ್ಮಜ್ಞಾನ ವಿನಃ ಸರ್ವ ಕರ್ಮ ನಿರರ್ಥಕನ. ಏನು ದುನಿಯಾ ಮಾಡಿ ಗಜಮ್ ನಿಲ್ಲೋ ತಮ್ಮ, ಆತ್ಮಜ್ಞಾನ ಆಗ್ಲಿಲ್ಲ ಅಂತಂದ್ರೆ ನಿನ್ನ ಜನ್ಮ ವ್ಯರ್ಥ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕಿ, 50ಕ್ಕೆ ಅರುವ, 60ಕ್ಕೆ ಮರುವ, 70ಕ್ಕೆ ಬಾಗಿ, 80ಕ್ಕೆ ಕಾಗಿ, 90ಕ್ಕೆ ಗೂಗಿ, 100ಕ್ಕೆ ಮನುಷ್ಯ ಜನ್ಮ. ಹಿಂಗಾಗೋದಲ್ಲ ಜೀವನ ಅಂತಂದ್ರೆ. 1400 ವರ್ಷ ಬದುಕಿರ್ತಕ್ಕಂಥ ಚಾಂಗದೇವನಿಗೆ 14 ವರ್ಷ ಬದುಕಿರ್ತಕ್ಕಂತಹ ಜ್ಞಾನದೇವನಿಂದ ಹೆಂಗೆ ಉಪದೇಶ ಆತೋ, ಇಲ್ಲಿ ವಯಸ್ಸು ಮಹತ್ವದಲ್ಲ, ಜ್ಞಾನ. ಮಹಾಭಾರತದ ಯುದ್ಧ ನಡೆಯುವ ಕಾಲಘಟ್ಟಕ್ಕೆ ಕೃಷ್ಣನಿಗೆ 125 ವರ್ಷ. ಅವನೊಬ್ಬನಿಗೆ ಅಷ್ಟಿರ್ಬೇಕಾದ್ರೆ ಇನ್ನು ಉಳಿಕಿದವರಿಗೆಲ್ಲ ಎಷ್ಟಿರ್ಬೇಕು ವಿಚಾರ. ಧರ್ಮರಾಯನಿಗೆ 85, 86 ಅವ್ರು ಯುದ್ಧ ಮಾಡಕತ್ತಾರ. ಅವಾಗ ಈ 85, 86 ನಮ್ಮವರಲ್ಲಿ ಯುದ್ಧ ಮಾಡ್ತಿರ್ತಾರೋ ಹಾಸ್ಪಿಟಲ್ನ IC ಒಳಗೆ. ವಯಸ್ಸು ದೊಡ್ಡದಲ್ಲ, ಎಷ್ಟು ವರ್ಷ ಬದುಕೇನು ಅನ್ನೋದಕ್ಕಿಂತ ಬದುಕಿದ ದಿನದೊಳಗೆ ಏನೆಲ್ಲ ಕೆಲಸ ಮಾಡೇನಿ, ಎಷ್ಟು ಕೆಲಸ ಮಾಡೇನಿ ಅನ್ನೋದು ನಮಗೆ ಕೌಂಟ್ ಆಗ್ತದೆ ಹೊರತು ಕರ್ಣ ಎಷ್ಟು ವರ್ಷ ಬದುಕ್ಯಾನ ಗೊತ್ತಿಲ್ಲ. ಆದರೆ ಇವತ್ತು ಕರ್ಣ ಅಂತ ನೆನಪಿಗೆ ಬರೋದೇ ದಾನ. ಧರ್ಮರಾಯ ಎಷ್ಟು ವರ್ಷ ಬದುಕ್ಯಾನ ಗೊತ್ತಿಲ್ಲ. ಸತ್ಯ ಮತ್ತು ಧರ್ಮಕ್ಕೆ ಯಾರು ಅಂತಂದ್ರೆ ಧರ್ಮರಾಯ. ಕೃಷ್ಣ ಎಷ್ಟು ವರ್ಷ ಬದುಕ್ಯಾನ ನಮಗೆ ಗೊತ್ತಿಲ್ಲ, ಆದರೆ ಪರಮಾತ್ಮನಂದ್ರೆ ಕೃಷ್ಣ. ಹೀಗೆ ಒಬ್ಬ ವ್ಯಕ್ತಿಯ ಇಡೀ ಸಿದ್ಧಾಂತ ಬದುಕು ಎಲ್ಲಿ ರೂಪಕಗೊಳ್ತದ ಅಂತಂದ್ರೆ, ಎಲ್ಲಿ ನಮಗೆ ಹೊರ ಚುಮ್ಮಿಸ್ತದ ಅಂತಂದ್ರೆ ಆತ ಮಾಡಿದ ಕೈಂಕರ್ಯದಿಂದ. ಆ ರೀತಿಯಾಗಿ ಇವತ್ತು ನಮ್ಮ ಸಂಕೇಶ್ವರ ಮಹಾಪಟ್ಟಣದೊಳಗೆ ಶಂಕರಲಿಂಗ ಪಾರಾಯಣದ ಜ್ಞಾನ ಯಜ್ಞದ ಎಲ್ಲ ನಮ್ಮ ತಾಯಿಯಂದರು ಇವತ್ತು ಇದು 2026 ಅವರ 3 ಬ್ಯಾಚ್. ಯಾವಾಗ ಪ್ರಾರಂಭ ಆಗೈತೆ ಅಂತೇಳಿ ಮುಂದಿನ 20 ವರ್ಷಕ್ಕೆ ಯಾರಿಗೂ ಗೊತ್ತಾಗಲ್ಲ. ಆದರೆ ಇಂತಹ ಪಾರಾಯಣ ಜ್ಞಾನದ ಯಜ್ಞದಿಂದ ಇಡೀ ಸಂಕೇಶ್ವರ ಬದಲಾತ ಅನ್ನೋದು ಮಾತ್ರ 100% ಸತ್ಯ. ಯಾರು ಪ್ರಾರಂಭಿಕರು ಅನ್ನೋದು ನಮ್ಮ ತಲೆಯಾಗಿರ್ತೈತೆ ಇಲ್ಲೋ ಗೊತ್ತಿಲ್ಲ, ಆದರೆ ಪ್ರಾರಂಭ ಮಾಡ್ಯಾರಲ್ಲ ಇದನ್ನು ಮಾತ್ರ ನೆನಪಿಟ್ಟುಕೊಂಡೇ ಇಟ್ಕೊಳ್ತಾರೆ. ಇವತ್ತು ಬೆರಳೆಣಿಕೆ ಅವ್ರ ತಾಯಿಯವರು ಹೇಳಿದ್ರು, ಸೇಲಂನವರು 118 ಆದ ಬಳಿಕ ನಮ್ಮ ಗುರುಗಳನ್ನ ಕರೆಸಿ ಒಂದು ದೊಡ್ಡ ಪಾರಾಯಣವನ್ನ ಸಂಕೇಶ್ವರ ಪಟ್ಟಣದೊಳಗೆ ನಾನು ಮಾಡ್ತೀನಿ, ಇದು ನಮ್ಮೂರು ಎಂತಕ್ಕಂಥ ಭಾವದೊಂದಿಗೆ ಆ ಭಗವಂತ ಕೃಷ್ಣ ಪರಮಾತ್ಮ ಸದ್ಗುರುನಾಥ ಅವರ ಕಂಡ ಸಂಕಲ್ಪಕ್ಕೆ ಅನುಗ್ರಹಿಸಲಿ, ಅಸ್ತು ಎಂಬತಕ್ಕಂಥ ಆಶೀರ್ವಾದ ಮಾಡಲಿ. ಆದಷ್ಟು ಬೇಗ 118ಕ್ಕೆ ಅದಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿ ಅಧ್ಯಯನ ಮಾಡಿ ಅವರ ಗುರುಗಳ ಸಾನ್ನಿಧ್ಯದೊಳಗೆ ಇಡೀ ಸಂಕೇಶ್ವರ ಪಟ್ಟಣವೇ ಹೌದು ಹೌದು ಅಂತೇಳಿ ತಿರುಗಿ ನೋಡುವಂಥ ಕಾರ್ಯಕ್ರಮ ಆದಷ್ಟು ಬೇಗ ವೇದಿಕೆ ಹೆಚ್ಚಿಗೆ ಮಾತನಾಡಿ ಸಮಯ ಬಹಳ ಆಗಿರೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ. ಮುಂದಿನ ಎಲ್ಲ ಬ್ಯಾಚ್ಗಳು ಹಂಗೆ 1ನೇ ಬ್ಯಾಚ್ನವ್ರು ಬಂದು ಗುರುವಿಗೆ ಗುರುನಮನ ಮಾಡಿದ್ರು, 2ನೇ ಬ್ಯಾಚ್ನವ್ರು ಇದ್ದೀರಿ, ಸಣ್ಣ ಮಕ್ಕಳು ಇದ್ದೀರಿ, ತಾಯಿಯಂದಿರಿದ್ದೀರಿ. ನಿಮ್ಮ ಟೈಮ್ ಟೇಬಲ್ ಚಲೋ ಹಾಕ್ಯಾರ ಅವರು. ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಒಂದಷ್ಟು ಮಂದಿ 12 ಅಂದ್ರೆ ಅಡುಗೆ ಮಾಡೋರಿಗೆಲ್ಲ 12:30, ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು 6:30, 3 ಹಂತದೊಳಗೆ ಅಧ್ಯಯನ ಮಾಡಬಹುದು. ಇದರ ಸದುಪಯೋಗ ಪಡ್ಕೊಡ್ರಿ. ಸಂಸ್ಕೃತ ಅಂತಂದ್ರೆ ಅಂದಾಜ್ ಹೋಗ್ಬೇಡಿ, ನಾಲಿಗೆ ಹೊಳ್ಳೋದಿಲ್ಲ ಅಂತ ಅನ್ನೋದಿಲ್ಲ. ಆ ನಾಲಿಗೆ ಹೊಳ್ತದ, ಆ ಹೊಳ್ಳೋದಕ್ಕೂ ಒಂದಷ್ಟು ಮಂತ್ರ ಇರ್ತಾವ, ಅವ್ರ ಕಡೆ ಕಲಿಸ್ಕೊಡ್ತಿರ್ತಾರೆ. ಪುರುಷೋಕ್ತ ಅಂತ ಒಂದು ಆಗ್ತದೆ, ಪುರುಷೋಕ್ತ ಅಂತ ಕರಿತೀವಿ. ಪುರುಷ ಸೂಕ್ತ, ಸಹಸ್ರ ಶಿರೀಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾಲ್ ಸ ಭೂಮಿ ವಿಶ್ವತೋ ಉತ್ಪಾತ್ಯ ತಿಷ್ಠದಶಾಂಗುಲಂ ಪುರುಷ ಏವೇದಗಂ ಸರ್ವಭೂತಂ ಯತ್ಭೂತಂ ಅಂತ ಹಿಂಗೆ ಬರ್ತದೆ. ಇದು ಯಾವುದಕ್ಕಾಗಿ ಅಂತಂದ್ರೆ ದೈವದ ಆರಾಧನೆ ಹೌದು, ನಾಲಿಗೆ ಹೊಳ್ಳಾಕು ಹೌದು. ಇದನ್ನು ಅನ್ಕೊಂತ ಹೋಗ್ರಿ ನೀವು.
ನಾಲಿಗೆ ಹೊಳ್ತದೆ ನಿಮ್ಮದು. ಮತ್ತು ಇನ್ನು ಅದನ್ನೂ ಅಂದರೆ ಹೊಳ್ಳಿಲ್ಲ ಅಂದ್ರೆ ನಾಲಿಗೆ ಇಲ್ಲ ಅಂತ ತಿಳ್ಕೊಂಬಿಡಿ. ನೆನಪಿರಲಿ, ಭಗವದ್ಗೀತೆ ಒಂದು ದಿವ್ಯ ಔಷಧಿ. ಅದು ಶರೀರಕ್ಕೂ ಹೌದು, ಆತ್ಮಕ್ಕೂ ಹೌದು, ಪ್ರಕೃತಿಗೂ ಹೌದು. ಎಲ್ಲದಕ್ಕೂ ಮೂಲವೇ ಭಗವದ್ಗೀತೆ. ಹಾಗಾಗಿ ಹಿಂದೂ ಧರ್ಮದ, ನಮ್ಮ ಸನಾತನ ಧರ್ಮದ ಧ್ವಜ ಯಾವುದು ಅಂತಂದರೆ ಕೃಷ್ಣ ಪರಮಾತ್ಮನ ಭಗವದ್ಧ್ವಜ. ನಮ್ಮ ಸನಾತನ ಧರ್ಮದ ಗ್ರಂಥ ಯಾವುದು ಅಂತಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಭಗವದ್ಗೀತೆ. ಇವೆರಡೂ ಸನಾತನ ಧರ್ಮದ ತಳಹದಿ. ಆ ತಳಹದಿಯೊಂದಿಗೆ ಬದುಕನ್ನು ಕಟ್ಟಿಕೊಂಡು ಮುಕ್ತರಾಗೋಣ ಎಂಬತಕ್ಕಂಥ ಮಾತನ್ನೇ ಸಂದರ್ಭದಲ್ಲಿ ಹೇಳಿ, ಈ ಪವಿತ್ರ ಮಹತ್ವ ಕಾರ್ಯಕ್ಕೆ ನನ್ನನ್ನು ಕರೆಸಿ ನಮ್ಮನ್ನು ಸಾನ್ನಿಧ್ಯ ಬರನುಡಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜ್ಞಾನಯಜ್ಞ ಪಾರಾಯಣದ ಎಲ್ಲ ತಾಯಿಯಂದಿರಿಗೆ ಶೈಲಾಮನವರನ್ನೇ ಮೊದಲು ಮಾಡಿಕೊಂಡು ಎಲ್ಲರಿಗೂ ಮತ್ತೊಮ್ಮೆ ಅತ್ಯಂತ ಕೃತಜ್ಞ ಭಾವದಿಂದ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ ಮಾತಿಗೆ ವಿರಾಮ ಕೊಡ್ತೇನೆ. ಸತ್ಯಂ ಶಿವಂ ಸುಂದರಂ ಇತಿ ಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಕುರುಕ್ಷೇತ್ರ ಯುದ್ಧ ನಂತರ ಮತ್ತೊಮ್ಮೆ ಅರ್ಜುನ ಕೇಳ್ತಾನೆ, ಕೃಷ್ಣ ನನಗೆ ಭಗವದ್ಗೀತೆ ಹೇಳಂತ. ಯಾಕಪ್ಪ ನಿಂಗೆ ನೆನಪಿಲ್ಲ ಕೇಳ್ತಾನೆ. ಇಲ್ಲ, ಯುದ್ಧ ಸಮಯ ಇತ್ತು. ಆ ಕೃಷ್ಣ ಹೇಳ್ತಾನೋ, ನಿನಗೆ ಯುದ್ಧ ಅಂದರೆ ನಾನು ಏನು ಮಾಡ್ಬೇಕು ಅನ್ನೋ ಹಸಿವಿತ್ತು ನಿನಗೆ ಕೇಳ್ಬೇಕಂತ. ಅದಕ್ಕೆ ಅವತ್ತು ನನಗೆ ಅದ ಉಚ್ಚಾರ ಬಂತು. ಯಾಕಂದ್ರೆ ಅವ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ಕೃಷ್ಣನಿಗೆ ಭಗವದ್ಗೀತೆ ಬಂದು. ಆದರೆ ಈಗ ಹೇಳಂದ್ರೆ ನಂಗೆ ಬರೋದಿಲ್ಲ, ಹೇಳೋದಿಲ್ಲ ಅಂತ. ಹಂಗೆ ನಾವು ಕಲಿಬೇಕಂತ, ನಾವು ಏನಾದರೂ ಮಾಡ್ಬೇಕಂತ ನಮ್ಗೆ ಹಸಿವಿತ್ತಂದ್ರೆ ಅದು ತನ್ನಿಂದ ತಾನಾಗೆ ಬರ್ತದೆ. ಅದಕ್ಕೆ ಗುರುಜಿಯವರಿಗೆ, ಶ್ರೀಗಳಿಗೆ ಇಲ್ಲಿವರೆಗೆ ಜೀವನವನ್ನು ಯಾವ ರೀತಿ ನಾವು ಮಾಡ್ಕೊಳ್ಬೇಕಂತ ಹೇಳಿ ತಿಳಿಸಿಕೊಟ್ಟಂಥ ಶ್ರೀಗಳವರಿಗೆ ನಮ್ಮೆಲ್ಲ ಗೀತಾಜ್ಞಾನದ ಅಭ್ಯಾಸಿಗಳಿಂದ ಹೃದಯಪೂರ್ವಕ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ. ಈಗ ಸ್ತ್ರೀಯವರಿಗೆ ನಮ್ಮ ಗೀತಾಜ್ಞಾನ ಯಜ್ಞದ ಅಭ್ಯಾಸಿಗಳಿಂದ ಸತ್ಕಾರ.